ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡೆ ನಡಕ. ಯುದ್ಧ ಅಂತ್ಯ ಆಗಬೇಕಾದ್ರೆ 3 ಷರತ್ತುಗಳನ್ನು ಒಪ್ಪಬೇಕು. ಅಮೆರಿಕ ಮತ್ತು ಇಸ್ರೇಲ್ ಮುಂದೆ ಇರಾನ್ನ 3 ಷರತ್ತು. ಇರಾನಿನ ಷರತ್ತಿಗೆ ಒಪ್ಪುತ್ತಾ ಅಮೆರಿಕ ಮತ್ತು ಇಸ್ರೇಲ್. ಮಧ್ಯಪ್ರಾಚ್ಯದ ಯುದ್ಧ ಶೀಘ್ರದಲ್ಲಿ ಅಂತ್ಯ ಕಾಣುತ್ತೆ ಅಂತ ಅಮೆರಿಕದ ಅಧ್ಯಕ್ಷರು 2 ದಿನಗಳ ಹಿಂದೆ ಹೇಳಿದರು. ಆದರೆ ಇರಾನ್ ಈ ಯುದ್ಧವನ್ನ ದೀರ್ಘಾವಧಿಗೆ ಕೊಂಡೊಯ್ಯುವ ಎಚ್ಚರಿಕೆಯನ್ನ ನೀಡಿತ್ತು. ಈ ಯುದ್ಧ ಯಾವಾಗ ಅಂತ್ಯ ಆಗಬೇಕು ಅನ್ನೋದನ್ನ ಇರಾನ್ ತೀರ್ಮಾನ ಮಾಡುತ್ತೆ ಅಂತ ಇರಾನಿನ ಆಡಳಿತ ಹೇಳಿತ್ತು. ಹಾಗಾಗಿ ಈ ಯುದ್ಧ ತುಂಬಾ ಸಮಯ ನಡೆಯುವ ಆತಂಕ ಕಾಡಿತ್ತು. ಅದರಿಂದ ಜಗತ್ತಿನ ಆರ್ಥಿಕ ವ್ಯವಸ್ಥೆ ಬುಡಮೇಲಾಗುವ ಭೀತಿ ಆವರಿಸಿತ್ತು. ಹೀಗಿರುವಾಗ ಇರಾನ್ ಕೂಡ ಯುದ್ಧವನ್ನ ಅಂತ್ಯ ಮಾಡುವ ಬಗ್ಗೆ ಇಂದು ಅಚ್ಚರಿಯ ಹೇಳಿಕೆಯನ್ನ ನೀಡಿದೆ. ಆದರೆ ಇರಾನ್ 3 ಷರತ್ತುಗಳನ್ನು ಹಾಕಿದೆ. ಇರಾನಿನ 3 ಷರತ್ತುಗಳಿಗೆ ಒಪ್ಪಿದ್ರೆ ಅಮೆರಿಕ ಮತ್ತು ಇಸ್ರೇಲ್ ಜೊತೆಗಿನ ಯುದ್ಧವನ್ನ ಕೊನೆಗೊಳಿಸುವುದಾಗಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ತಿಳಿಸಿದ್ದಾರೆ. ಇರಾನ್ನ ಷರತ್ತುಗಳು ಏನು? ಇರಾನಿನ ಕಾನೂನುಬದ್ಧ ಹಕ್ಕುಗಳನ್ನು ಗುರುತಿಸಬೇಕು. ಯುದ್ಧದಿಂದ ಉಂಟಾದ ಹಾನಿಗೆ ಪರಿಹಾರ ಪಾವತಿಸಬೇಕು. ಭವಿಷ್ಯದಲ್ಲಿ ಇರಾನ್ ಮೇಲೆ ಯಾವುದೇ ದಾಳಿ ನಡೆಸುವುದಿಲ್ಲ ಎಂಬ ಖಾತರಿಯನ್ನ ನೀಡಬೇಕು. ಈ 3 ಷರತ್ತುಗಳಿಗೆ ಅಮೆರಿಕ ಮತ್ತು ಇಸ್ರೇಲಿನ ಜಿಯೋನಿಸ್ಟ್ ಆಡಳಿತ ಒಪ್ಪಿದ್ರೆ ಮಾತ್ರ ಯುದ್ಧವನ್ನ ಅಂತ್ಯಗೊಳಿಸುವುದಾಗಿ ಇರಾನ್ ಅಧ್ಯಕ್ಷರು ತಿಳಿಸಿದ್ದಾರೆ. ಈ ಸಂಬಂಧ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು ರಷ್ಯಾ ಮತ್ತು ಪಾಕಿಸ್ತಾನದ ನಾಯಕರೊಂದಿಗೆ ನಡೆಸಿದ ದೂರವಾಣಿ ಮಾತುಕತೆ ವೇಳೆ ಈ 3 ಷರತ್ತುಗಳನ್ನು ಇಟ್ಟಿರುವುದಾಗಿ ತಿಳಿಸಿದ್ದಾರೆ. ಪ್ರಾದೇಶಿಕ ಶಾಂತಿ ಕಾಪಾಡಲು ಇರಾನ್ ಬದ್ಧವಾಗಿದೆ ಅಂತ ಹೇಳಿರುವ ಅವರು ರಷ್ಯಾ ಮತ್ತು ಪಾಕ್ ನಾಯಕರ ಜೊತೆ ನಮ್ಮ ದೇಶದ ನಿಲುವನ್ನ ಸ್ಪಷ್ಟಪಡಿಸಿದ್ದೇವೆ ಅಂತ ತಿಳಿಸಿದ್ದಾರೆ. ಇರಾನಿನ 1ನೇ ಷರತ್ತು ಏನಂದ್ರೆ ಇರಾನಿನ ಕಾನೂನುಬದ್ಧ ಹಕ್ಕುಗಳನ್ನು ಗುರುತಿಸುವುದು. ಅಂದ್ರೆ ಇರಾನ್ ಒಂದು ಸ್ವತಂತ್ರ ಸಾರ್ವಭೌಮ ದೇಶ. ಇರಾನಿಗೆ ತನ್ನದೇ ಆದ ವ್ಯವಸ್ಥೆ ಇದೆ. ಇರಾನಿನ ಆಡಳಿತ ವರ್ಗದ ವಿಚಾರವಾಗಿ ಇರಾನನ್ನ ಗುರಿ ಮಾಡಿಕೊಡೋದು. ಹಾಗೆ ಇರಾನಿಗೆ ವಿದೇಶಗಳೊಂದಿಗೆ ವ್ಯಾಪಾರ ವಹಿವಾಟು ಮಾಡಲು ಹಕ್ಕಿದೆ. ಅದಕ್ಕೆ ನಿರ್ಬಂಧ ಇರಕೂಡದು. ಹಾಗೆ ಇರಾನಿಗೂ ಪರಮಾಣು ಕಾರ್ಯಕ್ರಮ ನಡೆಸುವ ಹಕ್ಕಿದೆ. ಆ ವಿಚಾರವಾಗಿ ಇರಾನನ್ನ ಗುರಿ ಮಾಡಿಕೊಡೋದು. ಇದು ಇರಾನಿನ ಮೊದಲ ಷರತ್ತು. 2ನೇ ಷರತ್ತು ಏನಂದ್ರೆ ಯುದ್ಧದಿಂದ ಇರಾನಿಗೆ ಅಪಾರ ಹಾನಿಯುಂಟಾಗಿದೆ. ಟೆಹರಾನ್ ಸೇರಿದಂತೆ ಹಲವು ಕಡೆ ಮೂಲಭೂತ ಸೌಕರ್ಯ ನಷ್ಟ ಆಗಿದೆ. ಅಲ್ಲಿನ ಆಡಳಿತ ವರ್ಗದ ಸ್ವತ್ತುಗಳು ನಾಶ ಆಗಿದೆ. ಅದರ ಪುನರ್ ನಿರ್ಮಾಣ ತುಂಬಾ ಕಷ್ಟ ಇದೆ. ಯುದ್ಧವನ್ನ ಅಮೆರಿಕ ಮತ್ತು ಇಸ್ರೇಲ್ ಮೊದಲು ಆರಂಭಿಸಿರುವ ಕಾರಣಕ್ಕೆ ಇರಾನ್ ಈಗ ಯುದ್ಧದಿಂದ ಆಗಿರುವ ಹಾನಿಗೆ ಪರಿಹಾರವನ್ನ ಕೇಳ್ತಾ ಇದೆ. ಹಾಗೆ 3ನೇ ಷರತ್ತು ಏನಂದ್ರೆ ಭವಿಷ್ಯದಲ್ಲಿ ಇರಾನ್ ದೇಶದ ಮೇಲೆ ಯಾವುದೇ ದಾಳಿಗಳು ನಡೆಸುವುದಿಲ್ಲ ಅಂತ ಖಾತರಿ ನಮ್ಗೆ ಸಿಗ್ಬೇಕು ಅಂತ ಇರಾನ್ 3ನೇ ಷರತ್ತನ್ನ ಹಾಕಿದೆ. ಇರಾನ್ ಆವಾಗ ಇಸ್ರೇಲ್ ಮತ್ತು ಅಮೆರಿಕದ ಗುರಿಯಾಗ್ತಾ ಇದೆ. ಕಳೆದ 1 ವರ್ಷದಲ್ಲಿ ಅಮೆರಿಕ ಇಸ್ರೇಲ್ 2 ಸಲ ಇರಾನ್ ಮೇಲೆ ದಾಳಿ ಮಾಡಿದೆ. ಕಳೆದ ವರ್ಷ ಪರಮಾಣು ಯೋಜನೆಯ ಹೆಸರಲ್ಲಿ ಇಸ್ರೇಲ್ ಅಮೆರಿಕ ದಾಳಿ ಮಾಡಿತು. ದಾಳಿ ಮಾಡಿದ ಬಳಿಕ ಇರಾನಿನ ಅಣುಬಾಂಬ್ ಯೋಜನೆಯನ್ನ ಸಂಪೂರ್ಣ ನಾಶ ಮಾಡಿದ್ದೇವೆ ಅಂತ ಘೋಷಿಸಿದ್ರು. ಇನ್ನೊಮ್ಮೆ ಇರಾನಿಗೆ ಅಣುಬಾಂಬ್ ರೆಡಿ ಮಾಡಲು ತುಂಬಾ ವರ್ಷಗಳೇ ಬೇಕಾಗುತ್ತೆ ಅಂತ ಅಮೆರಿಕ ಮತ್ತು ಇಸ್ರೇಲ್ ಹೇಳ್ಕೊಂಡಿತ್ತು. ಆದರೆ 1 ವರ್ಷದೊಳಗಡೆ ಮತ್ತೆ ಇರಾನ್ ಮೇಲೆ ದಾಳಿ ಮಾಡಿದ್ದಾರೆ. ಈಗಲೂ ಅವರು ಅಣುಬಾಂಬನ್ನೇ ಕಾರಣವನ್ನ ಕೊಟ್ಟಿದ್ದಾರೆ. ಇರಾನ್ ಅಣುಬಾಂಬು ಪಡೆಯಲು ಹತ್ತಿರದಲ್ಲಿದೆ, ಅದಕ್ಕಾಗಿಯೇ ದಾಳಿ ಮಾಡಿದ್ದೇವೆ ಅಂತಿದೆ. ಅಲ್ಲದೆ ಇರಾನ್ ದೇಶ ಅಮೆರಿಕ ಮತ್ತು ಇಸ್ರೇಲಿನ ಅಸ್ತಿತ್ವಕ್ಕೆ ಅಪಾಯಕಾರಿಯಾಗಿದೆ ಅಂತ ಅಮೆರಿಕ ಮತ್ತು ಇಸ್ರೇಲ್ ಹೇಳಿಕೊಂಡೇ ಬರ್ತಾ ಇದೆ. ಅಲ್ಲದೆ ಈಗ ಯುದ್ಧ ಮುಗಿಸಿದ್ರು ಮುಂದಿನ ವರ್ಷಗಳಲ್ಲಿ ಇರಾನ್ ಮೇಲೆ ಮತ್ತೆ ದಾಳಿ ಮಾಡ್ತೇವೆ ಅಂತ ಇತ್ತೀಚೆಗೆ ಟ್ರಂಪ್ ಹೇಳಿದರು. ಹೀಗಾಗಿ ಇರಾನ್ ಮೇಲೆ ಮತ್ತೆ ದಾಳಿಯಾಗುವ ಭೀತಿ ಅವರನ್ನ ಕಾಡ್ತಾ ಇದೆ. ಇದು ಹೀಗೆ ಮುಂದುವರಿದರೆ ಇರಾನಿನಲ್ಲಿ ಸ್ಥಿರತೆ ಇರುವುದಿಲ್ಲ, ಜನಜೀವನಕ್ಕೆ ನೆಮ್ಮದಿ ಇರುವುದಿಲ್ಲ. ಇರಾನಿನ ಶಿಯಾ ಆಡಳಿತ ಅಸ್ತಿತ್ವ ಕೂಡ ಅಪಾಯಕ್ಕೀಡಾಗತ್ತೆ. ಅದೇ ಕಾರಣಕ್ಕೆ ಇರಾನ್ ಮಾಡು ಇಲ್ಲವೇ ಮಡಿ ಹೋರಾಟ ಮಾಡಿದೆ. ಏಕಕಾಲಕ್ಕೆ 10ಕ್ಕೂ ಅಧಿಕ ದೇಶಗಳ ಮೇಲೆ ದಾಳಿಯನ್ನ ಮಾಡಿದೆ. ಸಾಮ್ರಾಜ್ಯಶಾಹಿಗಳಿಗೆ ಮೂತೋಡ್ ಜವಾಬ್ ಕೊಟ್ಟಿದೆ. ಇಸ್ರೇಲನ್ನ ಪುಡಿಗಟ್ಟಿದೆ. ಅಮೆರಿಕಗೂ ಭಾರಿ ನಷ್ಟ ಉಂಟು ಮಾಡಿದೆ. ಯುದ್ಧದಲ್ಲಿ ಇರಾನಿನ ಹೋರಾಟ, ಇರಾನಿನ ಪ್ರತಿರೋಧ, ಇರಾನಿನ ಪ್ರತೀಕಾರ ಅದು ನಿರೀಕ್ಷೆಗೂ ಮೀರಿದೆ. ಇರಾನಿನ ಹೊಡೆತಕ್ಕೆ ಅಮೆರಿಕ ಮತ್ತು ಇಸ್ರೇಲೇ ಹೈರಾಣಾಗ್ಬಿಟ್ಟಿದೆ. ಅಂದರೆ ಅವರ ಹೋರಾಟ ಹೇಗಿತ್ತು ಅಂತ ಅರ್ಥ ಮಾಡ್ಕೊಳ್ಬೋದು. ಸದ್ಯಕ್ಕೆ ಇರಾನಿನಲ್ಲಿ ತಮ್ಮ ಗುರಿ ಸಾಧಿಸೋಕೆ ಸಾಧ್ಯವಿಲ್ಲ ಅನ್ನೋದು ಅಮೆರಿಕ ಮತ್ತು ಇಸ್ರೇಲಿಗೆ ಮನದಟ್ಟಾಗಿದೆ.
ಅದೇ ಕಾರಣಕ್ಕೆ ಟ್ರಂಪ್ ಅವರ ಟೋನ್ ಈಗ ಬದಲಾಗಿದೆ. ಅವರಿಗೆ ಯುದ್ಧ ಬೇಗನೆ ಮುಗಿಯಬೇಕೆಂಬ ಇಚ್ಛೆ ಇದೆ. ಇನ್ನು ಮಧ್ಯಪ್ರಾಚ್ಯದ ವಾರ್ನಿಂದ ಇಡೀ ಜಗತ್ತಿಗೆ ಕಷ್ಟ ಎದುರಾಗಿರೋದು ಇರಾನಿಗೆ ಪ್ಲಸ್ ಆಗಿದೆ. ಇಡೀ ಜಗತ್ತು ಈಗ ವಾರ್ ಬೇಡ ಅಂತಿದೆ. ಈ ಸಮಯದಲ್ಲೇ ಇರಾನ್ ತನ್ನ ದಾಳ ಉರುಳಿಸಿದೆ. ವಾರ್ ಬೇಡ ಅಂದರೆ ನಮ್ಮ 3 ಷರತ್ತುಗಳನ್ನು ಒಪ್ಪಲೇಬೇಕು ಅಂತ ಬೇಡಿಕೆ ಇಟ್ಟಿದೆ. ನಮ್ಮ 3 ಷರತ್ತುಗಳನ್ನು ಒಪ್ಪಿದ್ರೆ ಯುದ್ಧವನ್ನು ಅಂತ್ಯ ಮಾಡ್ತೇವೆ ಅಂತ ಹೇಳಿದೆ. ಓಕೆ, ಇರಾನ್ ಷರತ್ತು ಇಟ್ಟಿದೆ. ಈ ವಿಚಾರವನ್ನು ರಷ್ಯಾ ಮತ್ತು ಪಾಕಿಸ್ತಾನ ಅಮೆರಿಕದ ಟೇಬಲ್ ಮುಂದೆ ಇಡತ್ತೆ. ಆಗ ಇರಾನಿನ ಈ ಷರತ್ತಿಗೆ ಅಮೆರಿಕ ಮತ್ತು ಇಸ್ರೇಲ್ ಒಪ್ಪುತ್ತಾ ಅಂತ ಇಲ್ಲಿರುವ ಪ್ರಶ್ನೆ. ಕೆಲವು ತಜ್ಞರು ಒಪ್ಪಬಹುದು ಅಂತ ಹೇಳಿದರೆ, ಇನ್ನೊಂದಿಷ್ಟು ಮಂದಿ ಚಾನ್ಸೇ ಇಲ್ಲ ಅಂತಿದ್ದಾರೆ. ಇನ್ನೊಂದೆಡೆ ಇರಾನ್ ಮೇಲಿನ ನಮ್ಮ ಯುದ್ಧ ಶೀಘ್ರವೇ ಕೊನೆಗೊಳ್ಳುವ ಸಾಧ್ಯತೆ ಇದೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಇರಾನ್ ಮೇಲೆ ಗುರಿಯಿಡಲು ನಮಗೆ ಜಾಗವೇ ಉಳಿದಿಲ್ಲ, ಎಲ್ಲವನ್ನೂ ಹೊಡೆದು ಹಾಕಿದ್ದೇವೆ ಅಂತ ಹೇಳಿರುವ ಅವರು ಈ ವಾರ್ ಬೇಗನೆ ಎಂಡ್ ಆಗುತ್ತೆ ಅಂತ ಅಂದಿದ್ದಾರೆ. ಅವರ ಷರತ್ತು ಮತ್ತು ಇವರ ಡೈಲಾಗ್ ನೋಡ್ತಾ ಇದ್ರೆ ಈ ವಾರ್ ಬೇಗ ಮುಗಿಬೋದು ಅಂತ ಅನಿಸುತ್ತೆ. ಈ ವಾರ್ ಆದಷ್ಟು ಬೇಗ ಮುಗಿಯೋದೇ ಒಳ್ಳೆಯದು. ಇಲ್ಲಾಂದರೆ ಇಡೀ ಜಗತ್ತು ಇದರಲ್ಲಿ ಬಿದ್ದು ಒದ್ದಾಡುತ್ತೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.